ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಗವಂತನ ಸಾಕ್ಷಾತ್ಕಾರ ದರ್ಶನ ಮಾಡಬೇಕಂತಂದ್ರೆ ಅಥವಾ ನೀವು ಭಗವಂತನನ್ನ ಕಾಣಬೇಕಂತಂದ್ರೆ ಒಂದೇ ಒಂದು ದಾರಿಯಿದೆ. ಆ ದಾರಿಯನ್ನ ಅನುಸರಿಸಿಯೇ ಸತಿ ಸಕ್ಕುಬಾಯಿ ಭಗವಂತನ ದರ್ಶನ ಮಾಡಿತು. ಆ ದಾರಿಯಲ್ಲಿ ನಡೆದೆ ಓರ್ವ ಕುಂಬಾರ ಭಕ್ತ ಕುಂಬಾರನಾಗಿತ್ತು. ಆ ಜಾಗಕ್ಕೆ ಹೋದ್ರೆ ಭಗವಂತನನ್ನ ಕಣ್ಣಾರೆ ನೋಡಬಹುದು. ವಾಹ್, ಭಗವಂತನನ್ನ ಸಾಕ್ಷಾತ್ಕಾರವಾಗಿ ನೋಡೋದೇ ಪ್ರತಿಯೊಬ್ಬರ ಹಂಬಲವಾಗಿರತ್ತೆ. ದೇವರನ್ನ ಕಾಣಬೇಕು, ಹೇಗಿದ್ದಾನೆ ಅನ್ನೋದನ್ನ ಒಂದು ಸಲ ನೋಡಬೇಕು ಅನ್ನೋದು ಎಲ್ಲರ ಆಸೆಯಾಗಿರತ್ತೆ. ಅಷ್ಟು ಸುಲಭವೇ ಭಗವಂತನನ್ನ ಕಾಣೋದು? ಹಾಗಾದ್ರೆ ಭಗವಂತ ಎಲ್ಲಿದ್ದಾನೆ ಅನ್ನೋದಕ್ಕೆ ಉತ್ತರ ಪಂಢರಾಪುರದಲ್ಲಿ ಇದ್ದಾನೆ. ಪುರಾಣಗಳಲ್ಲಿ ಉಲ್ಲೇಖವಾಗಿರುವಂತೆ ಸಹಸ್ರ ವರ್ಷಗಳ ಕಾಲ ಶುದ್ಧ ತಪಸ್ಸನ್ನಾಚರಿಸಿದ್ರೆ ಭಗವಂತ ಕಾಣುತ್ತಾನೆ ಎನ್ನುವುದು ನಮ್ಮ ಋಷಿಮುನಿಗಳು ತೋರಿಸಿಕೊಟ್ಟಿದ್ರು. ಬರೀ ಋಷಿಮುನಿಗಳಷ್ಟೇ ಅಲ್ಲ, ತಪಸ್ಸು ಮಾಡಿದ್ರೆ ರಾಕ್ಷಸರೂ ದೇವತೆಗಳನ್ನ ಕಾಣಬಹುದು ಅನ್ನೋದನ್ನು ನಾವು ಅದೇ ಪುರಾಣ ಕಥೆಗಳಲ್ಲಿ ನೋಡಿದ್ದೇವೆ. ಹೀಗೆ ದೇವರಿಗೆ ಭೇದವಿಲ್ಲ, ಯಾರು ಕರೆದರೂ ಹೋಗ್ತಾನಲ್ಲ, ಅವನೇ ಭಗವಂತ. ಆದ್ರೆ ಇದೆಲ್ಲವೂ ನಡೆದಿರೋದು ಅನ್ಯಯುಗಗಳಲ್ಲಿ. ಆದ್ರೆ ಈ ಕಲಿಯುಗದಲ್ಲಿ ಭಗವಂತನನ್ನ ಕಾಣಬಹುದಾ? ಸಾಧ್ಯ ಅನ್ನುವುದನ್ನ ಸಾರಿ ಹೇಳ್ತಾ ಇದ್ದಾನೆ ಪಂಢರಾಪುರದಲ್ಲಿ ನೆಲೆಸಿರುವಂತಹ ಪಾಂಡುರಂಗ ಸ್ವಾಮಿ. ಪಾಂಡುರಂಗ ಭಕ್ತ ವತ್ಸಲ, ಭಕ್ತ ಪರಾಧೀನ ಅಂತೆಲ್ಲ ಕರೆಯಲ್ಪಡುವ ಸ್ವಾಮಿ ಪುಂಡಲೀಕ ಓರ್ವ ಭಕ್ತನಾಗಿ ಈ ಕ್ಷೇತ್ರದಲ್ಲಿ ನೆಲೆ ನಿಂತ ಅಂತ ಅಲ್ಲಿನ ಚರಿತ್ರೆ ಹೇಳುತ್ತೆ. ಜೊತೆಗೆ ಈ ಪಾಂಡುರಂಗ ದೇವಸ್ಥಾನದ ಕೆಳಗೆ ಶ್ರೀಕೃಷ್ಣನ ವಿಗ್ರಹಗಳು ಸಿಕ್ಕಿದ್ದು ಯಾವ ಕಾಲದ್ದು, ಶ್ರೀಕೃಷ್ಣನ ವಿಗ್ರಹಗಳೇ ಯಾಕೆ ಸಿಕ್ಕಿದ್ವು ಮತ್ತೊಂದು ವಿಚಾರವಾದ್ರೆ, ಈ ಪಾಂಡುರಂಗ ದೇವಸ್ಥಾನದ ಜಾಗದಲ್ಲಿ ಮೊದಲು ಕ್ರಿಶ್ಚಿಯನರ ಚರ್ಚ್ ಇತ್ತಂತೆ. ಆ ಚರ್ಚನ್ನ ಒಡೆದು ಈ ಪಾಂಡುರಂಗ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರಂತೆ. ಹಾಗಾದ್ರೆ ಇದು ನಿಜಾನ? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇಂತಹ ವಿಸ್ಮಯಕಾರಿ ಸುದ್ದಿಗಳನ್ನ ತುಂಬಾ ಸರಳ ಭಾಷೆಯಲ್ಲಿ ತಿಳಿಸುವ ಪ್ರಯತ್ನ ನಮ್ಮದಾಗಿದೆ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ನಿಮ್ಮ ಒಂದು ಲೈಕ್ ನಮಗೆ ದೇವರ ಆಶೀರ್ವಾದ ಇದ್ದ ಹಾಗೆ. ಸೊ ಈ ಕೂಡಲೇ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಶ್ರೀಕೃಷ್ಣ ಅಂತ ವಿಡಿಯೋಗೆ ಕಮೆಂಟ್ ಮಾಡಿ ಮತ್ತು ನಮ್ಮನ್ನ ಆಶೀರ್ವದಿಸಿ. ಕೃಷ್ಣ ಮಹಿಮೆಗಳು ಅಪಾರ. ಬಾಲಲೀಲೆಯಿಂದ ಹಿಡಿದು ವಿಶ್ವರೂಪ ತೋರುವವರೆಗೂ ಈ ಕನ್ಹಯ್ಯ ತನ್ನ ಮಹಿಮೆಗಳನ್ನ, ಚಮತ್ಕಾರಗಳನ್ನ ಜಗಜ್ಜಾಹಿರು ಮಾಡಿದ್ದನು. ಎಲ್ಲಾ ದೇವರುಗಳಲ್ಲಿ ಕೃಷ್ಣ ಹೆಚ್ಚು ಜನಪ್ರಿಯವಾಗಿರ್ತಾನೆ, ಹೆಚ್ಚು ಆಪ್ತನಾಗಿರ್ತಾನೆ. ಅದಕ್ಕೆ ಕಾರಣ ಅವನು ಕಲಿಯುಗದಲ್ಲಿಯೂ ಬದುಕಿದ್ದ. ಕಲಿಯುಗದ ಆರಂಭದ ಬಳಿಕ 56 ವರ್ಷಗಳ ಕಾಲ ಜಗದೋದ್ಧಾರಕ ಭೂಮಿಯಲ್ಲಿಯೇ ಇದ್ದು ದರ್ಶನ ಕೊಟ್ಟಿದ್ದ ಅಂತ ಪುರಾಣಗಳು ಹೇಳುತ್ತವೆ. ಹಲವು ರೂಪಗಳಲ್ಲಿ, ಹಲವು ಹೆಸರುಗಳಲ್ಲಿ, ಹಲವು ಚಮತ್ಕಾರಗಳ ಮೂಲಕ ತನ್ನ ಅಸ್ತಿತ್ವವನ್ನ ತೋರಿಸುತ್ತಲೇ ಇದ್ದಾನೆ. ಇಂತಹ ಚಮತ್ಕಾರಗಳಿಗೆ, ಮಹಿಮೆಗಳಿಗೆ ಕೇವಲ ನಾಮ ಸ್ಮರಣೆಯಿಂದ ಮಾತ್ರ ದೇವರನ್ನ ಒಲಿಸಿಕೊಳ್ಳಬಹುದು ಎಂಬ ತತ್ವಕ್ಕೆ ಸಾಕ್ಷಿಯಾಗಿ ನಿಂತಿದೆ ಈ ಪಂಢರಾಪುರ. ಈ ಪಾಂಡುರಂಗ ವಿಠಲನ ಮಹಿಮೆಯನ್ನ ಹೇಳ್ತೀವಿ ಕೇಳಿ. ಹಿಂದೊಮ್ಮೆ ಕರ್ನಾಟಕದ ಭಾಗವೇ ಆಗಿದ್ದ ಸೊಲ್ಲಾಪುರದ ಭೀಮಾ ನದಿಯ ದಂಡೆಯಲ್ಲಿರುವ ಪಂಢರಾಪುರಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾಗಿದ್ರು. ಕೃಷ್ಣನ ಮಹಿಮೆಯನ್ನ ಹಾಡಿ ಕೊಂಡಾಡ್ತಾಗಿರ್ತಾರೆ. ದಾಸ ಪರಂಪರೆಯ ಇದೇ ಕೃಷ್ಣನನ್ನ ಗುಣಗಾನ ಮಾಡುತ್ತಾ ಭಕ್ತಿ ಪರಂಪರೆಯನ್ನ ಮಣ್ಣಾಗುವಂತೆ ಕಾಡಿದ್ದಾರೆ. ಪಾಂಡುರಂಗ ಎಂದ ಕೂಡಲೇ ನಮಗೆ ನೆನಪಾಗೋದು ಮೊದಲು ಪುರಂದರದಾಸರ ಪದಗಳು. ಅವರಿಗೆ ಕೃಷ್ಣ ನಡೆಗೆ, ಪಂಢರಾಪುರದ ವಿಠಲ ನಡೆಗೆ ಇದ್ದ ಭಕ್ತಿಯ ಪರಾಕಾಷ್ಠೆ ಎಂತಹದ್ದು ಅಂತ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಪಂಢರಾಪುರದಲ್ಲಿ ನಿಂತಿರುವ ವಿಠಲ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮ ಎಂದೇ ಪುರಂದರು ಹಾಡಿ ಹೊಗಳಿದ್ದಾರೆ. ಮಹಿಮನ ಮಹಿಮೆಯನ್ನ ಒಂದೊಂದಾಗಿ ನೋಡುತ್ತಾ ಹೋಗೋಣ. ಪಂಢರಾಪುರದಲ್ಲಿ ವಿಠಲರಾಯ ಇಟ್ಟಿಗೆ ಮೇಲೆ ನಿಂತಿದ್ದು ಯಾಕೆ? ಪಂಢರಾಪುರ ಅನ್ನೋ ಶ್ರೀ ಕ್ಷೇತ್ರ ಹುಟ್ಟಿದ್ದಾದ್ರೂ ಹೇಗೆ? ಈ ಪಂಢರಾಪುರ ಕ್ಷೇತ್ರವನ್ನ ಸೃಷ್ಟಿಸಿದ್ದೇ ಒಬ್ಬ ಶ್ರೀಕೃಷ್ಣ ಭಕ್ತನಿಂದಾಗಿ ಭಕ್ತರಿಗೋಸ್ಕರವೇ ಸೃಷ್ಟಿಯಾದ ಕ್ಷೇತ್ರವಿದು. ವಿಠಲ ಅನ್ನೋ ಹೆಸರಿನಲ್ಲಿಯೇ ಈ ದೇಗುಲದ, ಈ ದೇವರ ಹೆಸರು ನಿಂತಿದೆ. ವಿಠ ಅಂದ್ರೆ ಇಟ್ಟಿಗೆ ಅಂತ ಅರ್ಥ. ಇಟ್ಟಿಗೆ ಮೇಲೆ ನಿಂತಿರುವ ಪ್ರಭುವನ್ನ ಇಲ್ಲಿ ವಿಠಲ ಅಂತ ಕರೀತಾರೆ. ಇನ್ನು ಪಾಂಡುರಂಗ ಎಂದು ಕರೆಯಲು ಕೂಡ ಒಂದು ಕಾರಣವಿದೆ. ದ್ವಾರಕೆಯಿಂದ ಇಲ್ಲಿಗೆ ಬಂದ ಕೃಷ್ಣನ ಮುಖದ ಮೇಲೆ ಬಿಳಿಯ ಮರಳು ಇದ್ದ ಕಾರಣ ಪಾಂಡುರಂಗ ಅಂತ ಕರೆಯಲಾಗತ್ತೆ. ಮರಾಠಿಯಲ್ಲಿ ಪಾಂಡ್ರ ಅಂದ್ರೆ ಬಿಳಿ ಬಣ್ಣ ಅಂತರ್ಥ. ಹೀಗೆ ಹೆಸರು ಬಂತು. ಇಟ್ಟಿಗೆ ಮೇಲೆ ಒಂಟಿಗಾಲಲ್ಲಿ ನಿಲ್ಲಲು ಹಾಗೂ ಸ್ವಂಟದ ಮೇಲೆ ಕೈಯನ್ನ ಇಟ್ಟುಕೊಂಡು ನಿಂತಿರುವ ವಿಠಲನ ಹಿಂದೊಂದು ಬಹುರೋಚಕ ಕಥೆಯಿದೆ. ಆ ಕಥೆ ಆರಂಭವಾಗುವುದು ಪುಂಡಲೀಕ ಎಂಬ ಭಕ್ತನಿಂದ. ಲೋಹದಂಡ ಎಂಬ ಹೆಸರಿನ ಊರಲ್ಲಿ ಒಬ್ಬ ವಿದ್ವಾನ್ ಬ್ರಾಹ್ಮಣ ಕುಟುಂಬವಿತ್ತು. ಆ ಜಾನುದೇವ ಎಂಬ ಕುಟುಂಬ ಹಿರಿಯನಿದ್ದ. ಧಾರ್ಮಿಕ ವಿಚಾರಗಳನ್ನ ಹೊತ್ತು ಈತ ಸದಾಚಾರಿಯಾಗಿದ್ದ. ಇವನ ಪುತ್ರ ಪುಂಡಲೀಕ ಇದಕ್ಕೆ ತದ್ವಿರುದ್ಧ. ತಂದೆ ತಾಯಿಗಳೆಂಬ ಭಯ ಭಕ್ತಿಯಿಲ್ಲದೆ ಸದಾ ಅವರೊಂದಿಗೆ ವಾಗ್ವಾದ ನಡೆಸ್ತಾ ಇದ್ದ ಇವನಿಗೆ ಮದುವೆ ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ನಂಬಿದ
ಜಾನುದೇವ ದಂಪತಿ ಅವನಿಗೆ ಮದುವೆ ಮಾಡ್ತಾರೆ. ಅದು ಇನ್ನೂ ವಿಪರೀತಕ್ಕೆ ಹೋಗತ್ತೆ. ಅವನು ಪತ್ನಿ ಕೈಗೊಂಬೆಯಾಗಿ ಹೋಗ್ತಾನೆ. ಹೆತ್ತವರೇ ಅವನಿಗೆ ಭಾರವಾಗಿ ಬಿಡ್ತಾರೆ. ತನ್ನ ಸ್ವಂತ ಸುಖದ ಹೊರತಾಗಿ ಬೇರೇನೂ ಯೋಚನೆ ಮಾಡದ ಸ್ಥಿತಿಗೆ ಪುಂಡಲೀಕ ಬಂದು ನಿಲ್ತಾನೆ. ತಂದೆ ತಾಯಿ ದೇಹಾಂತ್ಯವಾದ್ರೆ ನನ್ನಂತ ಸುಖಿ ಇನ್ನೊಬ್ರಿಲ್ಲ ಅಂತ ಪುಂಡಲೀಕ ಭಾವಿಸ್ತಾಗಿದ್ದ. ಈ ದುಃಖಕ್ಕೆ ಕೊನೆ ಯಾವಾಗ ಎಂದು ಪುಂಡಲೀಕನ ಮಾತಾ ಪಿತರು ಚಿಂತೆಯಲ್ಲಿರುವಾಗ ಊರಲ್ಲಿ ಕೆಲವು ಜನರು ಕಾಶಿ ಯಾತ್ರೆಗೆ ತೆರಳುತ್ತಾ ಇರೋದನ್ನ ಕಾಣಿಸುತ್ತೆ. ಆ ಗುಂಪಿನಲ್ಲಿ ಅನೇಕ ವಯೋವೃದ್ಧರು ಕೂಡ ಇದ್ರು. ಅವರ ಸೇವೆಯನ್ನ ಮಾಡ್ತಾ ಇರುವ ಮಕ್ಕಳನ್ನ ನೋಡಿದಾಗ ಪುಂಡಲೀಕನ ತಂದೆ ತಾಯಿಗೆ ಒಂದು ರೀತಿಯ ಸಂಕಟವಾಗುವುದಕ್ಕೆ ಶುರುವಾಯಿತು. ಪುಂಡಲೀಕನು ಕೂಡ ಈ ಯಾತ್ರೆಯನ್ನ ನೋಡಿದ. ಕಾಶಿ ಯಾತ್ರೆಯಿಂದ ಪುಣ್ಯ ಸಿಗತ್ತೆ ಅಂತ ಅರಿತ ಈ ಪುಂಡಲೀಕ ಕೂಡಲೇ ಅಲ್ಲಿಯ ಯಾತ್ರಿಕರನ್ನ ಮಾತನಾಡಿಸಿ ಕಾಶಿ ಯಾತ್ರೆಯ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾನೆ. ಯಾವಾಗ ಕಾಶಿ ಯಾತ್ರೆಗೆ ಹೋದ್ರೆ ಪಾಪಗಳೆಲ್ಲ ತೊಳೆದು ಹೋಗಿ ಪುಣ್ಯ ಲಭಿಸತ್ತೆ ಅಂತ ಗೊತ್ತಾಯ್ತೋ ಕೂಡಲೇ ತಾನೂ ಕೂಡ ಹೋಗೋದಕ್ಕೆ ಅಣಿಯಾಗ್ತಾನೆ. ನಿನ್ನೊಂದಿಗೆ ನಾವೂ ಬರ್ತೇವೆ ಅಂತ ವೃದ್ಧ ತಂದೆ ತಾಯಿ ಹಾಗೂ ಆತನ ಪತ್ನಿ ಕೂಡ ಕೇಳ್ಕೊಂಡ್ರು. ನಾಲ್ವರು ಕಾಶಿ ಯಾತ್ರೆಯತ್ತ ಮುಖ ಮಾಡಿದ್ರು. ಕಾಲ್ನಡಿಗೆಯಲ್ಲೇ ಯಾತ್ರೆಯನ್ನ ಕೈಗೊಳ್ಳಬೇಕಿದ್ದ ಕಾರಣದಿಂದ ಆತನ ತಂದೆ ತಾಯಿ ಹಾಗೂ ಆತನ ಪತ್ನಿ ಮೂವರು ನಡೆಯಲು ಅಸಾಧ್ಯ ಎನ್ನುವ ಸ್ಥಿತಿಗೆ ತಲುಪಿದ್ರು. ಕೂಡಲೇ ಪುಂಡಲೀಕ ತನ್ನ ಪತ್ನಿಯನ್ನ ಬೆನ್ನ ಮೇಲೆ ಹೊತ್ತುಕೊಂಡು ತಂದೆ ತಾಯಿಗಳ ಕುತ್ತಿಗೆಗೆ ಹಗ್ಗ ಹಾಕಿ ಎಳೆದುಕೊಂಡು ಹೊರಟಿದ್ದ. ಹೀಗೆ ಹಾದಿ ಸವಿಸ್ತಾ ಇದ್ದಾಗ ಮಾರ್ಗದ ಮಧ್ಯೆ ಕುಕ್ಕುಟ ಮುನಿಯ ಆಶ್ರಮವೊಂದು ದೊರೆಯುತ್ತೆ. ಅಲ್ಲಿಯೇ ಅಂದು ತಂಗಲು ಸಜ್ಜಾದ ಪುಂಡಲೀಕ ಮುನಿಗಳನ್ನ ಕಾಶಿ ಯಾತ್ರೆಗೆ ಸಾಗಬೇಕಾದ ಮಾರ್ಗ ಯಾವುದು ಅಂತ ಕೇಳ್ತಾನೆ. ಪುಂಡಲೀಕನ ಪ್ರಶ್ನೆಗೆ ಉತ್ತರಿಸಿದ ಮುನಿಗಳು, ನೋಡಪ್ಪ, ನಾನು ಇಲ್ಲಿಯವರೆಗೂ ಕಾಶಿ ಕಡೆ ಹೋಗಿಲ್ಲ, ಹೀಗಾಗಿ ನನಗೆ ಆ ದಾರಿ ಗೊತ್ತಿಲ್ಲ ಅಂತ ಹೇಳ್ತಾನೆ. ಗುರುಗಳ ವಾಸ್ತವ ನುಡಿಯನ್ನ ಅರಿತುಕೊಳ್ಳಲು ಪುಂಡಲೀಕನಿಗೆ ಸಾಧ್ಯವಾಗುವುದಿಲ್ಲ. ಅಲ್ಲ ಸ್ವಾಮೀಜಿ, ಎಲ್ಲಾ ಸನ್ಯಾಸಿಗಳು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಕಾಶಿಗೆ ಹೋಗಿ ಬರ್ತಾರೆ. ನೀವು ಇನ್ನೂ ಕಾಶಿಗೆ ಹೋಗಿಲ್ಲ ಅಂದ್ರೆ ಅದು ಘೋರ ಪಾಪವಲ್ಲವೇ? ಇಷ್ಟು ಹೊತ್ತಿಗೆ ನೀವು ಕಾಶಿಗೆ ಹೋಗಿ ಬರಬೇಕಿತ್ತು, ಯಾಕೆ ಹೋಗಿರ್ಲಿಲ್ಲ ಅಂತ ವ್ಯಗ್ರಗೊಂಡು ಕೇಳ್ತಾನೆ. ಪುಂಡಲೀಕನ ಮಾತಿಗೆ ಕೇವಲ ನಸುನಕ್ಕು ಉತ್ತರಿಸಿದ ಮುನಿಗಳು ಸುಮ್ಮನೆ ಹೊರಟು ಹೋಗ್ತಾರೆ. ಆ ರಾತ್ರಿ ಅಲ್ಲಿಯೇ ಕಳೆದ ಪುಂಡಲೀಕನಿಗೆ ಬೆಳಗಾಗ್ತಾ ಇದ್ದಂತೆ ಒಂದು ಅಚ್ಚರಿ ಕಾಣಿಸುತ್ತೆ. ಅವನ ಆಧ್ಯಾತ್ಮಿಕ ದಿಕ್ಕನ್ನೇ ಬದಲಿಸುವ ಒಂದು ದೃಶ್ಯವನ್ನ ಪುಂಡಲೀಕ ಆಶ್ರಮದಲ್ಲಿ ಕಾಣ್ತಾನೆ. ರಾತ್ರಿ ಅಲ್ಲಿಯೇ ತಂಗಿದ್ದ ಪುಂಡಲೀಕನಿಗೆ ಬೆಳಗ್ಗೆ ಹೆಣ್ಣು ಮಕ್ಕಳ ಮಾತುಗಳನ್ನ ಕೇಳಿ ಅಚ್ಚರಿಯಾಗಿತ್ತು. ಯಾರೋ ಅವರು ಎಂದು ಎದ್ದು ನೋಡಿದಾಗ ಆಶ್ರಮದ ಆಚೆ ಮೂವರು ಹೆಣ್ಣು ಮಕ್ಕಳು ಕಸಗುಡಿಸಿ ತಳಿ ನೀರು ಹಾಕಿ ರಂಗೋಲಿ ಬಿಡಿಸ್ತಾ ಇದ್ರು. ಅದನ್ನ ಕಂಡ ಪುಂಡಲೀಕ ಅವರು ಯಾರು ಎಂದು ತಿಳಿದುಕೊಳ್ಳುವ ಕುತೂಹಲ ಮೂಡತ್ತೆ. ಹೀಗಾಗಿ ಅವರ ಬಳಿ ಹೋಗಿ, ಯಾರ್ ನೀವು? ಆಶ್ರಮದಲ್ಲಿ ನೀವೇನ್ ಮಾಡ್ತಿದ್ದೀರಿ ಅಂತ ಕೇಳ್ತಾನೆ. ಪುಂಡಲೀಕನ ಪ್ರಶ್ನೆಗೆ ಉತ್ತರಿಸಿದ ಆ ಮೂವರು ಮಾತೆಯರು, ನಾವು ಈ ಭೂಮಿಯ ದೇವ ನದಿಗಳಾದ ಗಂಗೆ, ಯಮುನೆ, ಸರಸ್ವತಿ, ನಿತ್ಯ ಋಷಿಮುನಿಗಳ ಆಶ್ರಮವನ್ನ ಸ್ವಚ್ಛಗೊಳಿಸಲು ನಾವು ಇಲ್ಲಿ ಬರ್ತೇವೆ ಅಂತ ಉತ್ತರಿಸ್ತಾರೆ. ಆ ಒಂದೇ ಒಂದು ಮಾತಿಗೆ ಪುಂಡಲೀಕ ದಿಗಿಲು ಬಿದ್ದು ಬಿಡ್ತಾನೆ. ಕುಕ್ಕುಟ ಮುನಿಗಳ ತಪೋಶಕ್ತಿ ಎಂತಹದು, ಅವರ ಮಹಾತ್ಮೆ ಏನು ಅಂತ ಅರಿತ ಪುಂಡಲೀಕ ಅವರಿಗೆ ಆ ರೀತಿ ಮಾತನಾಡಬಾರ್ದಿತ್ತು ಅಂತ ಪಶ್ಚಾತ್ತಾಪ ಪಡ್ತಾನೆ. ಅದೂ ಅಲ್ಲದೆ ತಾನು ಮಾಡಿದ ಪಾಪದ ಅರಿವು ಅವನಿಗೆ ಆಗತ್ತೆ. ತಂದೆ ತಾಯಿಗಳನ್ನ ಹಗ್ಗದಿಂದ ಎಳೆದುಕೊಂಡು ಬಂದ ನೆನಪಾಗಿ ಪಶ್ಚಾತ್ತಾಪ ಪಡ್ತಾನೆ. ಕೇವಲ ಆಡಂಬರದ ಭಕ್ತಿಯಿಂದ, ತೀರ್ಥಕ್ಷೇತ್ರಗಳ ಭೇಟಿಯಿಂದ ದೇವರು ಒಲಿಯುವುದಿಲ್ಲ. ಸೇವೆ, ಸನ್ಮಾರ್ಗ, ನಾಮಸ್ಮರಣೆಯಿಂದಲೇ ದೇವರನ್ನ ಸದಾ ಒಲಿಸಿಕೊಳ್ಳಬಹುದು ಎಂಬ ಸತ್ಯ ದರ್ಶನ ಪುಂಡಲೀಕನಿಗೆ ಆಗತ್ತೆ. ಕೂಡಲೇ ಕಾಶಿ ಯಾತ್ರೆಯನ್ನ ಅರ್ಧಕ್ಕೆ ನಿಲ್ಲಿಸಿದ ಪುಂಡಲೀಕ ಮನೆಗೆ ತಂದೆ ತಾಯಿಗಳೊಂದಿಗೆ ಧಾವಿಸ್ತಾನೆ. ತಂದೆ ತಾಯಿಗಳನ್ನ ಎತ್ತಿನ ಬಂಡಿಯ ಮೇಲೆ ಕೂರಿಸಿ ತಾವು ಪತಿಪತ್ನಿ ನಡೆಯುತ್ತಾ ಮನೆಗೆ ಬರ್ತಾರೆ. ಅಂದಿನಿಂದ ಪುಂಡಲೀಕ ಕಾಯ, ವಾಚ, ಮನಸ ತಂದೆ ತಾಯಿಗಳ ಸೇವೆಯಲ್ಲಿ ಮುಳುಗಿ ಹೋಗ್ತಾನೆ. ಸದಾ ಕೃಷ್ಣ ಧ್ಯಾನ ಪುಂಡಲೀಕನ ಜೀವನದ ಒಂದು ಭಾಗವಾಗಿ ಹೋಗುತ್ತೆ. ಹೀಗೆ ಕೃಷ್ಣನ ಧ್ಯಾನದೊಂದಿಗೆ ತಂದೆ ತಾಯಿ ಸೇವೆ ಮಾಡ್ತಾ ಇದ್ದ ವೇಳೆಯೇ ಭಕ್ತನನ್ನ ಒಮ್ಮೆ ಪರೀಕ್ಷೆಗೆ ಒಡ್ಡಿ ನೋಡೋಣ ಅಂತ ಶ್ರೀಕೃಷ್ಣ ಗೋಪಾಲಕ ವೇಷದಲ್ಲಿ ಆತನ ಮನೆಗೆ ಬರ್ತಾನೆ. ಬಂದು ಪುಂಡಲೀಕ, ಹೇ ಪುಂಡಲೀಕ ಎಂದು ಕರೀತಾನೆ. ಆದರೆ ಪುಂಡಲೀಕ ಓಗೊಡುದಿಲ್ಲ. ಮತ್ತೆ ಮತ್ತೆ ಕೂಗಿ ಕರೆದಾಗ ಓಗೊಟ್ಟ ಪುಂಡಲೀಕ, ಯಾರ್ ನೀನು? ಏನಾಗಬೇಕಿತ್ತು ನನ್ನಿಂದ ಅಂತ ಕೇಳ್ತಾನೆ. ಸದ್ಯ ನಾನು ತಂದೆ ತಾಯಿಯ ಸೇವೆಯಲ್ಲಿ ತೊಡಗಿಕೊಂಡಿರುವೆ. ಈಗ ನಿನ್ನನ್ನು ಭೇಟಿ ಮಾಡೋದಕ್ಕೆ ಸಾಧ್ಯವಿಲ್ಲ. ನೀನು ಮುಂದೆ ಹೋಗು, ಇಲ್ಲವೇ ನನಗಾಗಿ ಸ್ವಲ್ಪ ತಡಿ ಅಂತ ಹೇಳ್ತಾನೆ ಪುಂಡಲೀಕ. ಸರಿ, ನಾನು ಕಾಯ್ತೇನೆ. ನೀನು ಕಾಯುವವರೆಗೂ ನಾನು ಇಲ್ಲಿಯೇ ಇರ್ತೇನೆ ಅಂತ ಭಗವಂತ ಹೇಳ್ತಾನೆ. ಆದರೆ ನೀನು ಕರೆಯೋದು ಎಷ್ಟು ಸಮಯವಾಗತ್ತೋ ಏನೋ, ನೀನು ಬರುವವರೆಗೂ ನಾನು ಈ ಬಿಸಿಲಲ್ಲಿ ಹೇಗೆ ನಿಲ್ಲಬೇಕು ಅಂತ ಮರು ಪ್ರಶ್ನೆ ಮಾಡ್ತಾನೆ ಶ್ರೀಕೃಷ್ಣ.
ಭಗವಂತನ ಮಾತಿಗೆ ಪಕ್ಕದಲ್ಲಿಯೇ ಇದ್ದ ಒಂದು ಇಟ್ಟಿಗೆಯನ್ನ ತೆಗೆದುಕೊಂಡು ಕೃಷ್ಣನ ಎಡೆಗೆ ಎಸೆದ ಪುಂಡಲೀಕ ನಾನು ಬರುವವರೆಗೂ ಈ ಇಟ್ಟಿಗೆಯ ಮೇಲೆಯೇ ನಿಲ್ಲುವಂತ ಹೇಳ್ತಾನೆ. ಅವನ ಮಾತಿನಂತೆಯೇ ಮಹಾಪುರುಷ ಇಟ್ಟಿಗೆಯ ಮೇಲೆಯೇ ಅವನು ಬರೋವರೆಗೂ ನಿಂತಿರ್ತಾನೆ. ಪುಂಡಲೀಕನ ತಂದೆ ತಾಯಿಗಳು ನಿದ್ದೆಗೆ ಜಾರಿರುತ್ತಾರೆ. ಪುಂಡಲೀಕನ ಸೇವಾ ಕಾರ್ಯ ಮುಗಿಸಿ ಆಚೆ ಬಂದು ನಿಂತವರು ಯಾರು ಅಂತ ನೋಡಿದ್ರೆ ಸಾಕ್ಷಾತ್ ಶ್ರೀಕೃಷ್ಣನೇ ಬಂದು ನಿಂತಿರ್ತಾನೆ. ಮಹಿಮನನ್ನ ಕಂಡ ಪುಂಡಲೀಕ ಪರಿಪರಿಯಾಗಿ ಪಶ್ಚಾತ್ತಾಪದಿಂದ ಕೈಮುಗಿದು ದೇವಾ ಕ್ಷಮಿಸಿ ಬಿಡು ನನ್ನನ್ನ ಅಂತಾನೆ. ಮಾತಾ ಪಿತ್ರರ ಸೇವೆಯಲ್ಲಿ ಮೈಮರೆತಿದ್ದೆ, ದಯವಿಟ್ಟು ಕ್ಷಮಿಸು ಅಂತ ಬೇಡಿಕೊಳ್ತಾನೆ. ಪುಂಡಲೀಕನನ್ನ ಸಮಾಧಾನಪಡಿಸುತ್ತಾನೆ ವಾಸುದೇವ. ನಿನ್ನ ಪರಮ ಸಮರ್ಪಣೆ ಭಾವದಿಂದ ನಾನು ತುಂಬಾ ಸಂತಸಗೊಂಡಿದ್ದೇನೆ, ನಿನಗೆ ಏನು ಬೇಕು ವರ ಅಂತ ಕೇಳ್ತಾನೆ. ಭಗವಂತನ ಮಾತಿಗೆ ಸಂತಸದ ಕಣ್ಣೀರು ಸುರಿಸಿದ ಪುಂಡಲೀಕ, ಮಹಾಮಹಿಮ ನನಗಾಗಿ ನೀನು ಏನೂ ಕೊಡಬೇಡ, ನಾನು ಏನೂ ಬೇಡುವುದಿಲ್ಲ ಕೂಡ, ನನಗೆ ಕೇವಲ ನೀನು ಬೇಕು. ನೀವು ಈಗ ಹೇಗೆ ನಿಂತಿದ್ದೀರೋ ಅದೇ ರೂಪದಲ್ಲಿ ಸದಾ ಇಲ್ಲಿಯೇ ನೆಲೆಸಬೇಕು, ಅದೇ ನನ್ನ ಆಸೆಯಂತ ಕೇಳಿಕೊಳ್ತಾನೆ ಪುಂಡಲೀಕ. ಪುಂಡಲೀಕನ ಕೋರಿಕೆಗೆ ಭಗವಂತ ಹೇಳಿದ್ದು ಒಂದೇ ಒಂದು ಮಾತು, ತಥಾಸ್ತು. ಅಂದಿನಿಂದ ಇಂದಿನವರೆಗೂ ಪರಮ ಪುರುಷೋತ್ತಮ ಟೊಂಕದ ಮೇಲೆ ಕೈಯಿಟ್ಟು ಇಟ್ಟಿಗೆಯ ಮೇಲೆ ನಿಂತಿದ್ದಾನೆ ಪಂಡರಾಪುರ ವಿಠಲ. ಕೃಷ್ಣನಿಗೆ ಭಕ್ತರೆಂದ್ರೆ ಅಷ್ಟು ಪ್ರಿಯ. ಬರೀ ಇಷ್ಟೇ ಅಲ್ಲ, ಕುರುಕ್ಷೇತ್ರ ಯುದ್ಧದಲ್ಲಿ ನಾನು ಶಸ್ತ್ರ ಎತ್ತುವುದಿಲ್ಲ ಎಂದಿದ್ದ, ನಿನ್ನ ಕೈಯಿಂದ ಶಸ್ತ್ರ ಎತ್ತುವಂತೆ ಮಾಡಿಯೇ ಮಾಡುತ್ತೇನೆ ಅಂತ ವಾಸುದೇವ ಅಂತ ಹೇಳಿದ್ದ. ಭಕ್ತನ ಕೋರಿಕೆಯನ್ನ ಆಸೆಯನ್ನ ಶ್ರೀಕೃಷ್ಣ ಹುಸಿಗೊಳಿಸಲಿಲ್ಲ. 18 ದಿನಗಳ ಮಹಾಕುರುಕ್ಷೇತ್ರ ಯುದ್ಧದಲ್ಲಿ 10 ದಿನ ಅಲ್ಲಾಡದೆ ನಿಂತಿದ್ದ ಭೀಷ್ಮನನ್ನ ನಾನೇ ಸಂಹರಿಸುತ್ತೇನೆ ಎಂದು ರಥದ ಚಕ್ರವನ್ನ ಎತ್ತಿಕೊಂಡು ಹೊರಟಿದ್ದ ಸುಗುಣಾಂತರಂಗ ಕೇವಲ ಮುಷ್ಟಿ ಅವಲಕ್ಕಿ ನೀಡಿದ ಸುಧಾಮನಿಗೆ ಸಮೃದ್ಧಿಯನ್ನ ನೀಡಿ ಹರಿಸಿದ್ದ. ಹೀಗೆ ಕೇವಲ ಸ್ಮರಣೆಗೆ ಭಕ್ತಿಗೆ ಒಲಿಯುವ ಪಂಡರಾಪುರದಲ್ಲಿ ನೆಲೆಸಿರುವ ಪಾಂಡುರಂಗನ ಮತ್ತಷ್ಟು ಮಹಿಮೆಯನ್ನ ಹೇಳುತ್ತೀವಿ ನೋಡಿ. ಈಗ ಇದೇ ಪಂಡರಾಪುರದಲ್ಲಿ ಕೃಷ್ಣನ ಹಳೆಯ ಮೂರ್ತಿಗಳು ಸಿಕ್ಕಿವೆ. ಪುರಾತತ್ವ ಇಲಾಖೆಯವರು ಈಗ ಪಂಡರಾಪುರದಲ್ಲಿ ಸಿಕ್ಕ ವಿಗ್ರಹಗಳನ್ನ ವಶಪಡಿಸಿಕೊಂಡಿದ್ದಾರೆ. ಮಹಾರಾಷ್ಟ್ರದ ಪಂಡರಾಪುರ ಪಟ್ಟಣದಲ್ಲಿರುವ ಪ್ರಸಿದ್ಧ ವಿಠ್ಠಲ ದೇವಸ್ಥಾನದಲ್ಲಿ ಕಲ್ಲಿನ ವಿಗ್ರಹಗಳಿರುವ ರಹಸ್ಯ ಕೋಣೆ ಪತ್ತೆಯಾಗಿದೆ. ಈ ಕುರಿತು ಅಧಿಕಾರಿಯೊಬ್ಬರು ಮಾಹಿತಿಯನ್ನ ನೀಡಿದ್ದಾರೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರನ್ನ ಆಕರ್ಷಿಸುವ ಶತಮಾನಗಳಷ್ಟು ಹಳೆಯದಾದ ದೇವಾಲಯ ಸಂಕೀರ್ಣದ ಹನುಮಾನ್ ದೇವಾಲಯದ ಗೇಟ್ ಬಳಿ ಈ ಆವಿಷ್ಕಾರವನ್ನ ಮಾಡಲಾಗಿದೆ. ದೇವಸ್ಥಾನದ ಒಳಗೆ ಸಂರಕ್ಷಣಾ ಕಾರ್ಯ ನಡೀತಾಗಿದೆ. ಕಾರ್ಮಿಕರು ರಹಸ್ಯ ಕೊಠಡಿಯನ್ನ ಪತ್ತೆ ಮಾಡಿದ್ದಾರೆ. ಅದರ ಪ್ರವೇಶ ದ್ವಾರದಲ್ಲಿ ಅದು 2 ರಿಂದ 2 ಅಡಿ ಮತ್ತು ಅದರೊಳಗೆ 5 ರಿಂದ 5 ಅಡಿ ಅಷ್ಟು ದೊಡ್ಡದಾದ ಒಂದು ರಹಸ್ಯ ಕೋಣೆಗಿದೆ. ಅದರಲ್ಲಿ ಶ್ರೀಕೃಷ್ಣನ ಮೂರ್ತಿಗಳು ಪತ್ತೆಯಾಗಿದೆ. ಟ್ರಸ್ಟಿಗಳು ಮತ್ತು ಇತರೆ ಜನರ ಸಮ್ಮುಖದಲ್ಲಿ ಕೋಣೆಯನ್ನ ತೆರೆಯಲಾಯಿತು. ವಿಷ್ಣುವಿನ ವಿವಿಧ ಅವತಾರಗಳ 2 ದೊಡ್ಡ ಪುರಾತನ ವಿಗ್ರಹಗಳು, ಮಹಿಷಾಸುರ ಮರ್ದಿನಿ ದೇವಿಯ ವಿಗ್ರಹ, ಕಲ್ಲಿನ ಹೆಜ್ಜೆ ಗುರುತುಗಳು ಅಂದ್ರೆ ಪಾದುಕೆ ಮತ್ತು 2 ಸಣ್ಣ ವಿಗ್ರಹಗಳು ಕಂಡುಬಂದಿದೆ. ಈ ಕಪ್ಪು ಕಲ್ಲಿನ ವಿಗ್ರಹಗಳು ಅಲ್ಲದೆ ಕೆಲವು ಹಳೆಯ ನಾಣ್ಯಗಳು ಸಹ ಕಂಡುಬಂದಿದೆ. ಪುರಾತತ್ವ ಇಲಾಖೆಯವರನ್ನ ಕರೆಸಿ ಮೌಲ್ಯಮಾಪನದ ನಂತರ ವಿಗ್ರಹಗಳು ಎಷ್ಟು ಹಳೆಯದು ಅಂತ ತಿಳಿಯಲಿದೆ. ಇನ್ನು ಇದಿಷ್ಟೇ ಅಲ್ಲದೆ ಇಲ್ಲೂ ಕೂಡ ಧರ್ಮಗಳ ನಡುವೆ ದೊಡ್ಡ ಸಂಘರ್ಷವೇ ನಡೆದಿತ್ತು. ಆದರೆ ಈಗ ಪಂಡರಾಪುರ ದೇವಸ್ಥಾನ ಇದೆಯಲ್ಲ, ಚರ್ಚ್ ಇತ್ತು ಅನ್ನುವಂತಹ ವಾದವೂ ಕೇಳಿ ಬಂದಿತ್ತು. ಆದರೆ ಹಿಂದೂಗಳು ಇದು ಚರ್ಚ್ ಆಗಿರಲಿಲ್ಲ, ಇದು ದೇವಸ್ಥಾನವೇ ಆಗಿತ್ತು ಅಂತ ವಾದವನ್ನ ಮಂಡಿಸಿಕೊಂಡು ಬಂದಿದ್ದಾರೆ. ಆದರೆ ಅದೇನೇ ಆಗಲಿ, ಶತಶತಮಾನಗಳಿಂದ ಪಂಡರಾಪುರದಲ್ಲಿ ವಿಠ್ಠಲ ಶ್ರೀಕೃಷ್ಣನ ಹರಿನಾಮ ಸ್ಮರಣೆ ಪಠನವಾಗ್ತಾನೆಗಿದೆ. ಹೀಗೆ ಕಲಿಯುಗದಲ್ಲಿ ಅನೇಕ ಚಮತ್ಕಾರಗಳನ್ನ ಮಾಡಿಕೊಂಡು ಬಂದಿದೆ ಇದೇ ಪಂಡರಾಪುರ. ಪಂಡರಾಪುರದ ಬಗೆಗಿನ ಮಾಹಿತಿ ಹೇಗನಿಸ್ತು? ನಿಮಗೆ ಶ್ರೀಕೃಷ್ಣನ ಮೇಲೆ ಭಕ್ತಿ ಇದ್ರೆ ಹರೇ ಕೃಷ್ಣ, ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಪುಂಡಲೀಕ ವರದೆ ಹಾರಿ ವಿಠ್ಠಲ, ಶ್ರೀ ಜ್ಞಾನದೇವ ತುಕಾರಾಮ್.